ಅಂತೂ ಇಂತೂ ಖಾತೆ ಹಂಚಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. 10 ದಿನದ ಸರ್ಕಸ್ನ ಬಳಿಕ, ಒದ್ದಾಟದ ಬಳಿಕ ಈಗ 19 ಸಚಿವರಿಗೂ ಖಾತೆ ಹಂಚಿಕೆಯಾಗಿದೆ. ಅದರ ಡೀಟೇಲ್ಗಳು ಒಂದೊಂದಾಗಿ ಲಭ್ಯವಾಗ್ತಾ ಹೋಗ್ತಾ ಇದೆ. ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಡಲಾಗಿದೆ, ಯಾವ ಇಲಾಖೆಯ ಜವಾಬ್ದಾರಿ ಅಂತ. ಚಲುವರಾಯಸ್ವಾಮಿ ಕೃಷಿ ಇಲಾಖೆ, KH ಮುನಿಯಪ್ಪ ಅವರ ಖಾತೆಯಲ್ಲಿ ಬದಲಾವಣೆ ಆಗಿದೆ ಸಮಾಜ ಕಲ್ಯಾಣ. ಸಂತೋಷ್ ಲಾಡ್ ಅವರ ಖಾತೆಯಲ್ಲಿ ಬದಲಾವಣೆ ಆಗಿಲ್ಲ. ಅಂದರೆ ಹಿಂದಿನ ಕ್ಯಾಬಿನೆಟ್ ಅಲ್ಲಿ ಅವರು ಕಾರ್ಮಿಕ ಸಚಿವರಾಗಿದ್ದರು, ಈಗಲೂ ಕಾರ್ಮಿಕ ಸಚಿವರಾಗಿ ಮುಂದುವರಿತಾರೆ. ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ ಕಂಟಿನ್ಯೂ. ಜಮೀರ್ ಅಹಮದ್ ಖಾನ್ ವಸತಿ ಖಾತೆ ಮುಂದುವರಿತಾ ಇದೆ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆ. UT ಖಾದರ್ ಅವರಿಗೆ ಒಂದು ಎಕ್ಸ್ಟ್ರಾ ಖಾತೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅವರು ಆರೋಗ್ಯ ಸಚಿವರಾಗಿದ್ದರು, ಜೊತೆಗೆ ಅಲ್ಪಸಂಖ್ಯಾತ ವ್ಯವಹಾರ, ಹಜ್ ಮತ್ತು ವಕ್ಫ್ ಖಾತೆಯ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ಆಹಾರ ಖಾತೆ ಮುನಿಯಪ್ಪ ಬರಿ ಇತ್ತು, ಅದನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಹಂಚಿಕೆ ಮಾಡಲಾಗಿದೆ. ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆಯ ಜವಾಬ್ದಾರಿ, ಅದು ಈಶ್ವರ್ ಖಂಡ್ರೆ ಅವರ ಬಳಿ ಇತ್ತು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ. ಈಶ್ವರ್ ಖಂಡ್ರೆ ಅವರು ಆ ಇಲಾಖೆಯಲ್ಲಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಈಗ ಅಜಯ್ ಸಿಂಗ್ ಅವರಿಗೆ ಆ ಜವಾಬ್ದಾರಿಯನ್ನು ನೀಡಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಮಲ್ಲಿಕಾರ್ಜುನ್ ಅವರಿಗೆ, SS ಮಲ್ಲಿಕಾರ್ಜುನ್ ಅವರಿಗೆ, HC ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯ ಜವಾಬ್ದಾರಿ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿತ್ತು, ಬಾಲಕೃಷ್ಣ ಅವರ ರಿಸೈನ್ ಅನ್ನು ಪಡ್ಕೊಳ್ತಾರೇನೋ ಅಂತ. ಯಾಕಂತಂದ್ರೆ ಕೃಷ್ಣಪ್ಪ ಅವರನ್ನ ಮಂತ್ರಿ ಮಾಡಬೇಕು, ಬಾಲಕೃಷ್ಣ ಅವರು ಪೊಲಿಟಿಕಲ್ ಸೆಕ್ರೆಟರಿ ಆಗ್ತಾರೆ ಮುಖ್ಯಮಂತ್ರಿಗೆ ಅಂತ. ಆದರೆ ಈಗ ಖಾತೆ ಹಂಚಿಕೆಯಾಗಿದೆ. ಆ ಸಾಧ್ಯತೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಬಟ್ ಈ ಹಂತದಲ್ಲಿ ಅವರಿಗೆ ಖಾತೆ ಹಂಚಿಕೆಯಾಗಿದೆ. ಖಾತೆ ರಹಿತರಾಗಿ ಮಾಜಿ ಆಗ್ತಾರೇನೋ ಅನ್ನೋ ಸಾಧ್ಯತೆಗಳಿದ್ದಂಥ ಸಂದರ್ಭದಲ್ಲಿ ಈಗ ಅವರಿಗೆ ಸಣ್ಣ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಕ್ಯಾಬಿನೆಟ್ನ ಫ್ರೆಶ್ ಫೇಸು KS ಬಸವಂತಪ್ಪ ಅವರಿಗೆ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಜವಾಬ್ದಾರಿ. ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಬಸವರಾಜ ರಾಯರೆಡ್ಡಿ ಅವರಿಗೆ ಕೊಡಲಾಗಿದೆ. ಸಿದ್ದರಾಮಯ್ಯ ಅವರ ಆಪ್ತರು, ಹಿರಿಯರು, ಅವರಿಗೆ ಅವಕಾಶವನ್ನು ಕೊಡಲಾಗಿದೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿ. ಡಾಕ್ಟರ್ MC ಸುಧಾಕರ್ ಅವರು ಆ ಖಾತೆಯನ್ನು ನಿಭಾಯಿಸ್ತಾ ಇದ್ರು ಕಳೆದ ಕ್ಯಾಬಿನೆಟ್ ಅಲ್ಲಿ. ಇಲ್ಲಿ ಪ್ರಮುಖ ಖಾತೆಗಳು ಕೆಲವು ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಮುಜರಾಯಿ ಯಾರಿಗೆ ಗೊತ್ತಿಲ್ಲ, ಅಬಕಾರಿ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು ಕೆಲ ಖಾತೆಗಳು, ತೋಟಗಾರಿಕೆ ಯಾರ ಜವಾಬ್ದಾರಿ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ, ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಇನ್ನು ಶಿವಲಿಂಗೇಗೌಡರಿಗೆ ಯಾವ ಖಾತೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಈ ಕ್ಷಣದವರೆಗೂ. ಕೆಲ ಸಚಿವರಿಗೆ ಯಾವ ಜವಾಬ್ದಾರಿಯನ್ನು ನೀಡಲಾಗಿದೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಸಿಕ್ಕಿರುವಂತ ಮಾಹಿತಿ ಇದಿಷ್ಟು, ಯಾರಿಗೆ ಯಾವ ಖಾತೆ ಅನ್ನೋದರ ಬಗ್ಗೆ. 10 ದಿನಗಳ ಒದ್ದಾಟ, ಅಮೋಘ ಪ್ರದರ್ಶನ ಈಗ ಖಾತೆ ಹಂಚಿಕೆಯ ಮುಖಾಂತರ ಎಂಡ್ ಆಗ್ತಾ ಇದೆ. ಇಡೀ ಪ್ರಹಸನ ಖಾತೆ ಹಂಚಿಕೆಯ ಮುಖಾಂತರ ಅಂತ್ಯ ಕಾಣ್ತಾ ಇದೆ. ನಾಗೇಂದ್ರ ಅವರಿಗೆ ಏನು ಜವಾಬ್ದಾರಿ ಇನ್ನೂ ಕೂಡ ಡೀಟೇಲ್ ಲಭ್ಯ ಆಗಬೇಕು. ನರೇಂದ್ರ ಸ್ವಾಮಿ ಅವರಿಗೇನು ಡೀಟೇಲ್ ಲಭ್ಯ ಆಗಬೇಕು. KH ಮುನಿಯಪ್ಪ ಅವರ ಬೇಡಿಕೆಗೆ ಕೊನೆಗೂ ಕೂಡ ಹೈಕಮಾಂಡ್ ಮಣಿದಿದೆ. ಅವರು ಕೇಳಿದ ಖಾತೆಯ ಜವಾಬ್ದಾರಿಯನ್ನೇ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಬೇಕು ಅಂತ ಅವರು ಪಟ್ಟು ಹಿಡಿದಿದ್ರು. ಆಹಾರ ಇಲಾಖೆಯ ಜವಾಬ್ದಾರಿ ಕೊಟ್ಟಾಗ ಮುನಿಸಿಕೊಂಡಿದ್ರು. ಸುವರ್ಣ ನ್ಯೂಸ್ ಜೊತೆಗೆ ಅವರು ತಮ್ಮ ಅಸಮಾಧಾನವನ್ನು ತೋರಿಸಿಕೊಂಡಿದ್ರು. ಆ ದಿನ ಅಂದ್ರೆ ಆಗಸ್ಟ್, ಕ್ಷಮಿಸಿ, DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ, ಮುನಿಯಪ್ಪ ಅವರು ಪ್ರಮಾಣ ವಚನ ಸ್ವೀಕರಿಸಿ ಖಾತೆ ಹಂಚಿಕೆಯಾದಂತ ಮೊದಲ ದಿನವೇ ಅವರು ಸಿಟ್ಟು ತೋರಿಸಿದ್ರು. ರಾಹುಲ್ ಗಾಂಧಿ ಬಂದಾಗ ಏರ್ಪೋರ್ಟ್ ಅಲ್ಲಿ ಭೇಟಿಯಾದರು. ಮೊನ್ನೆ KC ವೇಣುಗೋಪಾಲ್ ಅವರನ್ನ ಭೇಟಿಯಾದರು. KC ವೇಣುಗೋಪಾಲ್ ಅವರನ್ನ ಭೇಟಿಯಾದಾಗ ಒಂದು ಚರ್ಚೆಯಾಗಿತ್ತು, ಮುನಿಯಪ್ಪ ಮಾಜಿ ಆಗ್ತಾರೆ ಅಂತ. ಮುನಿಯಪ್ಪ ಮಾಜಿ ಆಗ್ತಾರೆ, ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ, ಅದು ಕೋಲಾರದ ಪ್ರಾತಿನಿಧ್ಯ, ಮಹಿಳಾ ಪ್ರಾತಿನಿಧ್ಯವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆ ರೀತಿ ಮಾಡ್ತಾರೆ ಅಂತ. ಬಟ್ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯನ್ನ ಪಟ್ಟು ಹಿಡಿದು ಪಡೆದಿದ್ದಾರೆ. ಪಟ್ಟು ಹಿಡಿದು ಆ ಖಾತೆಯನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಲೋಕಭವನಕ್ಕೆ ಕಳಿಸಿಕೊಡಲಾಗಿದೆ ಖಾತೆ ಹಂಚಿಕೆಯ ಪಟ್ಟಿಯನ್ನ. ರುದ್ರಪ್ಪ ಲಮಾಣಿ ಅವರಿಗೆ ಯಾವ ಖಾತೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಅವರು ಮುಜರಾಯಿ ಖಾತೆಯ ಜವಾಬ್ದಾರಿಯನ್ನು ನಿಭಾಯಿಸಿದ್ರು ಹಿಂದೆ. ನಾಗೇಂದ್ರ ಅವರಿಗೆ ಯಾವುದು ಈ ಕ್ಷಣದವರೆಗೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಪರಮೇಶ್ವರ್ ಅವರ ಬಳಿ 2 ಖಾತೆ ಇತ್ತು, ಕ್ರೀಡೆ ಮತ್ತು ಕಂದಾಯ. ಕಾನೂನು ಮತ್ತು ಸಂಸದೀಯ ವ್ಯವಹಾರ ಯಾರಿಗೆ ಸಿಗುತ್ತೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಪುಟ್ಟರಂಗ ಶೆಟ್ಟಿ
ಅವರ ಖಾತೆಯ ಬಗ್ಗೆಯೂ ಸ್ಪಷ್ಟತೆ ಇಲ್ಲ. ಶಿವಲಿಂಗೇಗೌಡ ಖಾತೆಯ ಬಗ್ಗೆ ಇನ್ನೂ ಡೀಟೇಲ್ ಲಭ್ಯ ಆಗಿಲ್ಲ. ಪುಟ್ಟರಂಗ ಶೆಟ್ಟಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಕೆಲಸ ಮಾಡಿದರು, ಕುಮಾರಸ್ವಾಮಿ ಅವರ ಕ್ಯಾಬಿನೆಟ್ ಅಲ್ಲಿ. ಶಿವರಾಜ್ ತಂಗಡಗಿ ಅವರ ಖಾತೆಯ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಸಿಕ್ಕಿರುವಂತ ಮಾಹಿತಿಯನ್ನು ನೋಡ್ತಾ ಇದ್ದೀರಿ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. KN ರಾಜಣ್ಣ ಅವರು ನಿಭಾಯಿಸಿದಂತ ಖಾತೆ ಅದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಶ್ರೀ, ಗಮನಿಸ್ತಾ ಇದ್ದೀವಿ ಒಂದಿಷ್ಟು ಅನಿರೀಕ್ಷಿತ ಬೆಳವಣಿಗೆಗಳನ್ನ ಕೂಡ ಗಮನಿಸಬಹುದು. ಉಳಿದವರ ಡೀಟೇಲ್ ಸಿಕ್ಕಿಲ್ಲ, ಕೆಲವರ ಡೀಟೇಲ್ ಅಷ್ಟೇ ಲಭ್ಯ ಆಗಿದೆ. ಸ್ಪಷ್ಟತೆ ಯಾವಾಗ ಸಿಗಬಹುದು? ರಕ್ಷತ್ 10 ಗಂಟೆ ಅಥವಾ 11 ಗಂಟೆ ಸುಮಾರಿಗೆ ಎಲ್ಲಾ ಪೂರ್ತಿ 19 ಜನರ ಲಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ನಾಗೇಂದ್ರ ಅವರದು ಸ್ವಲ್ಪ ಡೌಟ್ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಸದ್ಯಕ್ಕೆ ನಾಗೇಂದ್ರ ಅವರಿಗೆ ಅಧಿವೇಶನ ಮುಗಿಯುವವರೆಗೂ ಅಥವಾ ಅಧಿವೇಶನ ಶುರುವಾಗುವವರೆಗೂ ಕೂಡ ಖಾತೆ ಹಂಚಿಕೆ ಆಗೋದು ಡೌಟ್ ಅನ್ನುವಂಥದ್ದು ಈಗ CM DK ಶಿವಕುಮಾರ್ ಅವರ ಬಣದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಈಗ 13 ಜನರಿಗೆ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಾರಿಗೆಲ್ಲ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಖಾತೆಗಳು ಇದ್ವು ಅಂತಹ ಖಾತೆಗಳನ್ನೇ ಕೊಡಲಾಗಿದೆ. ಉದಾಹರಣೆಗೆ ಮಧು ಬಂಗಾರಪ್ಪ ಇರಬಹುದು, ಅದರ ಜೊತೆಗೆ ಬೇರೆ ಬೇರೆ ಸಚಿವರಿಗೆ ಅದೇ ಖಾತೆಗಳನ್ನ ಕೊಡಲಾಗಿದೆ. ಚಲುವರಾಯಸ್ವಾಮಿಗೂ ಕೂಡ ಕೃಷಿ ಇಲಾಖೆಯನ್ನೇ ಖಾತೆಯಾಗಿ ಹಂಚಿಕೆ ಮಾಡಿರುವಂಥದ್ದು. ಇನ್ನು ಮುನಿಯಪ್ಪ ಅವ್ರದ್ದು ವಿಶೇಷವಾಗಿ, ಮುನಿಯಪ್ಪ ಅವರು ಮೊದಲ ದಿನದಿಂದಲೂ ಕೂಡ ನನಗೆ ಹಳೆ ಖಾತೆ ಬೇಡ, ಅಂದ್ರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಕೊಟ್ಟಿದ್ದಂತಹ ಖಾತೆ ಏನಿತ್ತು ಅದೇ ಖಾತೆಯನ್ನ ಮುಂದುವರಿಸಿದ್ರು. ಮುನಿಯಪ್ಪ ಅವರಿಗೆ ಆಹಾರ ಇಲಾಖೆಯನ್ನೇ ಮುಂದುವರಿಸಿದ್ರು. ಆದ್ರೆ ಮುನಿಯಪ್ಪ ಅವರು ಮೊದಲ ದಿನದಿಂದಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಾನು ಸೀನಿಯರ್ ಇದ್ದೀನಿ, ನನಗೆ ಸಮಾಜ ಕಲ್ಯಾಣ ಇಲಾಖೆಯ ಖಾತೆಯನ್ನೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡವನ್ನ ಕೂಡ ಹಾಕಿದ್ರು. ಹೈಕಮಾಂಡ್ ನಾಯಕರು ಕೊನೆಗೂ ಕೂಡ ಅವರ ಒತ್ತಡಕ್ಕೆ ಮಣಿದಿದ್ದಾರೆ. ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಖಾತೆಗಳು ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡುಬರ್ತಾ ಇದೆ. ಯಾಕಂದ್ರೆ ಈಗಿರುವಂತಹವರು ಕೂಡ ಹಿರಿಯ ಸಚಿವರುಗಳು ಏನಿದ್ದಾರೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಇರಬಹುದು, ಅದರ ಜೊತೆಗೆ ಬೇರೆ ಬೇರೆಯವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲೂ ಮುಖ್ಯವಾಗಿ ಜಮೀರ್ ಅಹಮದ್ ಅವರ ಜೊತೆಯಲ್ಲಿದ್ದಂತಹ ಖಾತೆಗಳು ಮೈನಾರಿಟಿ ಮತ್ತೆ ವಕ್ಫ್ ಖಾತೆ ಏನಿದೆ ಅದನ್ನ UT ಖಾದರ್ಗೆ ಕೊಡಿಸುವುದರಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಜಮೀರ್ ಅಹಮದ್ಗೆ ಸಚಿವರನ್ನಾಗೆ ಮಾಡಬಾರದು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ರು. ಅದರ ಜೊತೆಗೆ ಹೈಕಮಾಂಡ್ ಮುಂದೆ ಅವರು ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಅವರ ಹೆಸರನ್ನ ಹೇಳಿಲ್ಲ ಅಂತ ಹೇಳಿ ಸ್ವತಃ ಅವರ ಮಗ ಯತೀಂದ್ರ ಅವರೇ ಹೇಳಿದ್ರು ಮಾಧ್ಯಮಗಳ ಮುಂದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಜಮೀರ್ ಅವರಿಗೆ ಮೈನಾರಿಟಿ ಖಾತೆಯನ್ನ ಕೊಡಬಾರದು ಅಂತ ಹೇಳಿ ಈಗ ಆಲ್ರೆಡಿ ಸಿದ್ದರಾಮಯ್ಯನವರೇ ಒತ್ತಡ ಹಾಕದಂತೆ ಕಾಣ್ತಾ ಇದೆ. ಈ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರ ಬಳಿ ಇದ್ದಂತಹ, ಅಂದ್ರೆ ಕಳೆದ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಜಮೀರ್ ಅಹಮದ್ ಅವರ ಬಳಿ ಇದ್ದಂತಹ ಮೈನಾರಿಟಿ ಮತ್ತೆ ವಕ್ಫ್ ಖಾತೆಯನ್ನ ಆರೋಗ್ಯ ಇಲಾಖೆಯ ಜೊತೆಗೆ UT ಖಾದರ್ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ವಾರ 15 ದಿನದೊಳಗೆ UT ಖಾದರ್ ಅವರ ಹಳೆಯ ಖಾತೆ ಏನಿತ್ತು ಆರೋಗ್ಯ ಖಾತೆ ಅದನ್ನ ಯತೀಂದ್ರ ಅವರಿಗೆ ಕೊಡಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ಸದ್ಯಕ್ಕೆ ಈಗ 13 ಜನರ ಲಿಸ್ಟ್ ಸಿಕ್ಕಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಲಿಸ್ಟ್ ಸಿಕ್ಕಿರುವಂತದ್ದು. ಇನ್ನು 6 ಜನ 7 ಜನರ ಲಿಸ್ಟ್ ಸಿಗಬೇಕಾಗಿದೆ. ಅದರ ಜೊತೆಗೆ ಒಂದಷ್ಟು ಜನರ ಖಾತೆಗಳು ಕೂಡ ಬದಲಾವಣೆಯಾಗುವಂತಹ ಸಾಧ್ಯತೆಗಳಿದೆ. ಈಗ ಇನ್ನೇನು 2 ದಿನ ಇರೋದು ಅಧಿವೇಶನಕ್ಕೆ. ಸೊ ಈ ಸಂದರ್ಭದಲ್ಲಿ ಬೇಗ ಖಾತೆ ಹಂಚಿಕೆ ಮಾಡಬೇಕಾಗಿತ್ತು, ಆದರೆ ತುಂಬಾ ತಡ ಆಗಿದೆ. ಈಗ ಎಲ್ಲ ಇಲಾಖೆಗಳಲ್ಲೂ ಕೂಡ ಯಾರಿಗೆ ಅವರ ಜವಾಬ್ದಾರಿಯನ್ನು ವಹಿಸಿರ್ತಾರೆ ಅಂತಹವರು ಅವರ ಇಲಾಖೆಗಳಿಗೆ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಮತ್ತೆ ವಿಪಕ್ಷಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನಾವು ಅಧಿವೇಶನದಲ್ಲಿ ಉತ್ತರ ಕೊಡಬೇಕು ಅನ್ನುವಂಥದ್ದನ್ನ ತಯಾರಿ ಮಾಡ್ಕೊಳ್ಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.